ಸ್ಯಾಂಡಲ್ವುಡ್ನ ಖ್ಯಾತ ನಿರ್ದೇಶಕ ಎ.ಟಿ. ರಘು ವಿಧಿವಶರಾಗಿದ್ದಾರೆ. ಸುಮಾರು 120ಕ್ಕೂ ಅಧಿಕ ಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಂತಹ ಖ್ಯಾತ ನಿರ್ದೇಶಕ ಇವರು. 80-90ರ ದಶಕದಲ್ಲಂತೂ ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದರು. ಅದರಲ್ಲೂ ಅಂಬರೀಷ್ ಅವರ 27 ಸಿನಿಮಾಗಳನ್ನ ಇವರು ಡೈರೆಕ್ಟ್ ಮಾಡಿದರು. ಆರ್.ಟಿ. ನಗರದ ಮಠದ ಹಳ್ಳಿಯಲ್ಲಿರ್ತಕ್ಕಂಥ ಅವರ ನಿವಾಸ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹೆಬ್ಬಾಳದ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗುತ್ತೆ. ಮಂಡ್ಯದ ಗಂಡು ಸೇರಿದಂತೆ 55 ಸಿನಿಮಾಗಳ ನಿರ್ದೇಶನ. ರೆಬಲ್ ಸ್ಟಾರ್ ಅಂಬರೀಷ್ಗೆ 27 ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು ರಘು ಅವರು. ಅವರ ಪತ್ನಿ ಮತ್ತು ಮಗಳನ್ನು ಅಗಲಿದ್ದಾರೆ ನಿರ್ದೇಶಕ ಎ.ಟಿ. ರಘು. ಸ್ಯಾಂಡಲ್ವುಡ್ ನಿರ್ದೇಶಕ 76 ವರ್ಷದ ಎ.ಟಿ. ರಘು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಎ.ಟಿ. ರಘು ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ. ಇವರು ಮೂಲತಃ ಕೊಡಗಿನವರು, ಕೊಡಗು ಜಿಲ್ಲೆಯವರು. 80 ಮತ್ತು 90ರ ದಶಕದಲ್ಲಂತೂ ಸುಮಾರು ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು. ವಯೋಸಹಜ ಕಾಯಿಲೆ ಇತ್ತು, ಹಾಗಾಗಿ ಅವರು ವಿಧಿವಶರಾಗಿದ್ದಾರೆ. 1980ರಲ್ಲಿ ಇವರ ನಿರ್ದೇಶನ ಆರಂಭ ಆಗಿದ್ದು ನ್ಯಾಯ ನೀತಿ ಧರ್ಮ, ಶಂಕರ್ ಸುಂದರ್, ಆಶಾ, ಅವಳ ನೆರಳು, ಧರ್ಮಯುದ್ಧ, ಗುಂಡಾಗುರು, ಗುರು ಜಗದ್ಗುರು, ದೇವರ ಮನೆ, ಕಾಡಿನ ರಾಜ, ಪ್ರೀತಿ, ಅಂತಿಮ ತೀರ್ಪು, ಇನ್ಸ್ಪೆಕ್ಟರ್ ಕ್ರಾಂತಿಕುಮಾರ್, ಆಪತ್ ಬಾಂಧವ, ಕೃಷ್ಣ ಮೆಚ್ಚಿದ ರಾಧೆ, ನ್ಯಾಯಕ್ಕಾಗಿ ನಾನು, ಪದ್ಮವ್ಯೂಹ, ಕೆಂಪು ಸೂರ್ಯ, ಅಜಯ್ ವಿಜಯ್, ಮೈಸೂರು ಜಾಣ, ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಅವರು ನಿರ್ದೇಶನ ಮಾಡಿದರು. ನಿರ್ಮಾಪಕರು ಕೂಡ ಹೌದು, ನಿರ್ದೇಶಕರು ಕಮ್ ನಿರ್ಮಾಪಕರು, ಬಟ್ ನಿರ್ದೇಶನ ಮಾಡಿದ್ದೇ ಜಾಸ್ತಿ ಅವರು. 1980ರಿಂದ 1998 ತನಕ, 80ರಿಂದ 98, 28 ವರ್ಷ ಅವರು ಸಿನಿಮಾದಲ್ಲಿ ಇದ್ದರು, ಆ್ಯಕ್ಟಿವ್ ಆಗಿದ್ದರು. ಮೂಲತಃ ಕೊಡಗಿನಲ್ಲಿ ಜನಿಸಿದವರು.